ಶೋ ಮೂಲಕ ಮನೆ ಮಾತಾಗಿರುವ ರಜತ್ ಅಲಿಯಾಸ್ ಬುಜ್ಜಿ ಮತ್ತು ಡಾಗ್ ಸತೀಶ್ ನಡುವೆ ವಾಗ್ಯುದ್ಧ ನಡೆಯುತ್ತದೆ. ಬಿಗ್ ಮನೆಯಲ್ಲಿ ಇವರಿಬ್ಬರ ನಡುವೆ ಶುರುವಾದ ಜಗಳ ಠಾಣೆ ಮೆಟ್ಟಿಲೇರುವ ಹಂತಕ್ಕೆ ಹೋಗಿದೆ. ಅಂಥದ್ದೇನಾಗಿದೆ ತೋರಿಸ್ತೀವಿ ನೋಡಿ. ಸುದೀಪ್ ವಿಚಾರಕ್ಕೆ ಶುರುವಾಯಿತು ರಜತ್ ಸತೀಶ್ ವಾರ್. ರಜತ್ ಅಲಿಯಾಸ್ ಬುಜ್ಜಿ ವಿರುದ್ಧ ಮತ್ತೆ ಎಫ್ಐಆರ್. ಪ್ರತಿ ಬಾರಿಯೂ ಒಂದಲ್ಲ ಒಂದು ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ಳುತ್ತಾ ಬಂದಿರುವ ರಜತ್ ವಿರುದ್ಧ ಕೆಆರ್ ಪುರಂ ಪೊಲೀಸ್ ಠಾಣೆಯಲ್ಲಿ ಮತ್ತೆ ಎಫ್ಐಆರ್ ದಾಖಲಾಗಿದೆ. ಡಾಗ್ ಸತೀಶ್ ಆಪ್ತನಿಗೆ ಬೆದರಿಕೆ ಹಾಕಿದ ಆರೋಪದಡಿ ರಜತ್ ವಿರುದ್ಧ ಕೆಆರ್ ಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ಕುಮಾರ್ ಎಂಬುವರು ಈ ದೂರು ನೀಡಿದ್ದು, ರಜತ್ ತಮಗೆ ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಹಲವರು ಸಾಧನೆಯ ಹಾದಿ ಹಿಡಿದರೆ ಇನ್ನು ಕೆಲವರು ವಿವಾದಗಳ ಸುಳಿಯಲ್ಲಿ ಸಿಲುಕಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ರಜತ್ ಅನೇಕ ವಿಚಾರದಲ್ಲಿ ಠಾಣೆ ಮೆಟ್ಟಿಲೇರಿದ್ದಾರೆ. ಲಾಂಗ್ ಹಿಡಿದು ಕರಿಯ ಚಿತ್ರದ ಹಾಡಿಗೆ ರೀಲ್ಸ್ ಮಾಡಿದ ಆರೋಪಕ್ಕೆ ಒಳಗಾಗಿದ್ದ ರಜತ್ ಮತ್ತೆ ಪಾರಂಪರಿಕ ಕಟ್ಟಡದ ಮುಂದೆ ಸಿಗರೆಟ್ ಸೇದಿ ರೀಲ್ಸ್ ಮಾಡಿದ ಆರೋಪಕ್ಕೆ ಕಾರಣವಾಗಿದ್ರು. ರಜತ್ ಈಗ ಡಾಗ್ ಸತೀಶ್ ನಡುವಿನ ಸೋಷಿಯಲ್ ಮೀಡಿಯಾ ಸಮರ ತಾರಕಕ್ಕೇರಿದ್ದು, ಕಿಚ್ಚ ಸುದೀಪ್ ವಿಚಾರದಲ್ಲಿ ಶುರುವಾದ ಈ ಬೆಂಕಿ ಈಗ ಕಾನೂನು ಸಂಘರ್ಷಕ್ಕೆ ತಿರುಗಿದೆ. ವೈರಲ್ ಆಯ್ತು ರಜತ್ ಬೆದರಿಕೆಯ ಮೆಸೇಜ್. ಪೊಲೀಸ್ ವಿಚಾರಣೆಗೆ ಹಾಜರಾಗ್ತಾರಾ ರಜತ್? ದೂರಿನ ಪ್ರಕಾರ ರಜತ್ ಕೇವಲ ಕರೆ ಮಾಡಿದ್ದಷ್ಟೇ ಅಲ್ಲದೆ ಮೆಸೇಜ್ ಮೂಲಕವೂ ಧಮಕಿ ಹಾಕಿದ್ದಾರಂತೆ. ನಾನೇ ರಜತ್, ಬುಜ್ಜಿ ಮಾಡ್ತಿರೋದು, ಕಾಲ್ ಬ್ಯಾಕ್ ಮಾಡ್ತೀರಾ ಅಥವಾ ನಾವೇ ನಿಮ್ಮನ್ನು ಒಳಗೆ ಕಳಿಸಬೇಕಾ ಎಂದು ಮೆಸೇಜ್ ಕಳಿಸಿದ್ದಾರೆ ಎನ್ನಲಾಗಿದೆ. ಡಾಗ್ ಸತೀಶ್ ಜೊತೆಗಿನ ಸ್ನೇಹ ಕಡಿದುಕೊಳ್ಳುವಂತೆ ರಜತ್ ಒತ್ತಡ ಹೇರಿದ್ದಾರೆ. ಕೇವಲ ರಜತ್ ಮಾತ್ರವಲ್ಲದೆ ಕಿರಣ್ ಎಂಬುವರು ಕೂಡ ತಮಗೆ ರಜತ್ ಜೊತೆ ಸೇರಿ ಧಮಕಿ ಹಾಕಿದ್ದಾರೆ ಎಂದು ಗಿರೀಶ್ ಕುಮಾರ್ ದೂರು ನೀಡಿದ್ದಾರೆ. ಈ ಪ್ರಕರಣದಲ್ಲಿ ರಜತ್ A1 ಹಾಗೂ ಕಿರಣ್ ಎಂಬುವರು A2 ಆರೋಪಿ ಎಂದು ಪೊಲೀಸರು ಗುರುತಿಸಿದ್ದಾರೆ. ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 351(2) ಅಡಿ ಮತ್ತು 352 ಅಡಿ ಪೊಲೀಸರು ಕ್ರಿಮಿನಲ್ ಬೆದರಿಕೆ ಹಾಗೂ ನಿಂದನೆ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಸದ್ಯ ಕೆಆರ್ ಪುರಂ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಗಿರೀಶ್ ಅವರಿಗೆ ಬಂದ ಕರೆ ಮತ್ತು ಮೆಸೇಜ್ ನಿಜಕ್ಕೂ ರಜತ್ ಅವರದ್ದೇನಾ ಅಥವಾ ಯಾರಾದರೂ ಅವರ ಹೆಸರು ಕೆಡಿಸಲು ಸಂಚು ರೂಪಿಸಿದ್ದಾರಾ ಎಂಬ ಸತ್ಯಾಂಶ ಹೊರಬರಬೇಕಿದೆ. ಶೀಘ್ರದಲ್ಲೇ ರಜತ್ ಮತ್ತು ಕಿರಣ್ಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಈವರೆಗೂ ಈ ಬಗ್ಗೆ ರಜತ್ ಆಗ್ಲಿ ಅಥವಾ ಡಾಗ್ ಸತೀಶ್ ಆಗ್ಲಿ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ. ಬಿಗ್ ಬಾಸ್ ಅಂತಹ ದೊಡ್ಡ ವೇದಿಕೆ ನೀಡಿದ ಜನಪ್ರಿಯತೆಯನ್ನ ವ್ಯಕ್ತಿಗತ ದ್ವೇಷಕ್ಕೆ ಬಳಸಿಕೊಳ್ಳುತ್ತಿರುವುದು ಅಭಿಮಾನಿಗಳಲ್ಲಿ ಬೇಸರ ಮೂಡಿಸಿದೆ. ಒಂದಲ್ಲ ಒಂದು ವಿಚಾರದಲ್ಲಿ ರಜತ್ ಪೊಲೀಸ್ ಠಾಣೆ ಮೆಟ್ಟಿಲೇರುತ್ತಿರುವುದು ಅಭಿಮಾನಿಗಳಿಗೆ ಬೇಸರವಾಗಿದ್ದು, ರಜತ್ ಮತ್ತೆ ಸಂಕಷ್ಟಕ್ಕೆ ಸಿಲುಕ್ತಾರಾ ಕಾದ್ ನೋಡಬೇಕಿದೆ.